ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪೂರ್ವಿಕಾ ಹಳ್ಳಿ ಮನೆ ಚಾನಲ್. ಇವತ್ತು ನಿಮಗೆ ನಾನು ಗೀ ರೈಸ್ ಮಾಡೋದು ಹೇಗೆ ಅಂತ ಗೀ ರೈಸ್ ಆ್ಯಂಡ್ ಕುರ್ಮಾ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಶೇರಿಂಗ್ ಕಮೆಂಟ್ ಮಾಡಿ. ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಕುಕ್ಕರ್ಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಕಾದಾದಮೇಲೆ ನಾನಿಲ್ಲಿ ಚಕ್ಕೆ, ಏಲಕ್ಕಿ, ಸೋಂಪಿನ ಕಾಳು, ಲವಂಗ, ಜಾಪತ್ರೆ, ದಾಲ್ಚಿನ್ನಿ ಎಲೆ, ಮರಾಠ ಮೊಗ್ಗು ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಬೇಕಾದ್ರೆ ಸೇರಿಸ್ಕೋಬೋದು, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ನಾನು ಹಾಕಿಲ್ಲ. ಹಾಗೆ ಈಗ ನಾನಿಲ್ಲಿ 2 ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಈರುಳ್ಳಿ ಹಾಕಿ ಆದ ನಂತರ ನಾನಿಲ್ಲಿ 6 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ, ಖಾರಕ್ಕೆ ಸ್ವಲ್ಪ ಖಾರ ಇರಲಿ ಅಂತ. ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕದು. ಫ್ರೈ ಆದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅದಾದ ನಂತರ ಕಸ್ತೂರಿ ಮೆಂತ್ಯನ ಹಾಕಬೇಕು. ಇವಾಗ ನೋಡಿ ಕಸ್ತೂರಿ ಮೆಂತ್ಯ ಹಾಕ್ಕೊಳ್ಳಿ, ಅದು ಹಸಿ ಸ್ಮೆಲ್ ಹೋಗಬೇಕು ನೀಟಾಗಿ. ಹಸಿ ಸ್ಮೆಲ್ ಹೋದಾದ್ಮೇಲೆ ನೀವು ಕಸ್ತೂರಿ ಮೆಂತ್ಯನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗೆಲ್ಲ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಹಾಲು ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ ಬಿಟ್ಕೊಂಡು ಅದ್ರಾಗ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಹಾಕಿತ್ತದು, ಅದನ್ನು ಸಹ ಸೇರಿಸಿದ್ದೀನಿ. ಇವಾಗ ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ 1 ಗ್ಲಾಸ್ ಹಾಲು ಮತ್ತು ಕಾಯಿ ಹಾಲು 2 ಮಿಕ್ಸ್ ಮಾಡಿ ಸೇರಿಸಿದ್ದೀನಿ. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಗ್ಲಾಸ್ ಹಾಲನ್ನು ಆಲ್ರೆಡಿ ಸೇರಿಸಿರೋದ್ರಿಂದ ನಾನಿಲ್ಲಿ 3 ಗ್ಲಾಸ್ ನೀರನ್ನು ಹಾಕ್ತಾಯಿದ್ದೀನಿ. ಹಾಲನ್ನು ಆ್ಯಡ್ ಮಾಡಿಲ್ಲ ಅಂದಿದ್ರೆ 4 ಗ್ಲಾಸ್ ನೀರು ಹಾಕಬೇಕಾಗಿತ್ತು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಗೆ ಹಾಕೋದು. ಈಗ ನೀರು ಹಾಕಿ ಆಗಿದೆ ಅಲ್ವಾ. ಇವಾಗ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳಿ ಉಪ್ಪು ಸ್ವಲ್ಪ ಸರಿ ಇದೆಯೋ ಇಲ್ಲ ಅಂತ. ಈಗ ನೋಡಿ ಕುದೀತಾ ಇದೆ. ಇವಾಗ ನಾವು ಲಿಡ್ ಕ್ಲೋಸ್ ಮಾಡಬೇಕು. ನಾನು 1 ವಿಸಿಲ್ ಹೊಡಿಸ್ತೀನಿ. ನಿಮಗೆ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ 2 ವಿಸಿಲ್ ಹೊಡಿಸ್ಕೊಳ್ಳಿ. ಅದು ವಿಸಿಲ್ ಆಗೋದ್ರೊಳಗೆ ನಾವಿಲ್ಲಿ ಕುರ್ಮಾಗೆ ರೆಡಿ ಮಾಡ್ಕೊಳ್ಳೋಣ. ಕುರ್ಮಾಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕುರ್ಮಾಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಏಲಕ್ಕಿ, ಸೋಂಪಿನ ಕಾಳು, ದಾಲ್ಚಿನ್ನಿ ಎಲೆ, ಕಸ್ತೂರಿ ಮೆಂತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕೂ ಗೋಡಂಬಿನೂ ಹಾಕ್ಕೋಬೋದು, ತುಂಬ ರುಚಿಯಾಗಿರುತ್ತೆ ಗೋಡಂಬಿ ಹಾಕ್ಕೊಂಡ್ರೆ. ನಾನು ಸೇರಿಸಿಲ್ಲ ಇವತ್ತು. ಹಾಗೆ ಈರುಳ್ಳಿನೂ ಸಹ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಂದು ಬಣ್ಣ ಬಂದಾದ್ರ ಮೇಲೆ ನಾವಿಲ್ಲಿ 2 ಹೆಚ್ಚಿಟ್ಕೊಂಡಿರೋ ಟೊಮೆಟೊನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಚೆನ್ನಾಗಿ ಸ್ವಲ್ಪ ಮೆತ್ತಗಾದ್ರ ಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ. ಇವಾಗ ನಾನಿಲ್ಲಿ 2 ಗುಂಟೂರು ಮೆಣಸು ಸೇರಿಸಿದ್ದೀನಿ, ಒಂದು 14 ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸಿದ್ದೀನಿ. ಖಾರಕ್ಕೂ ಮತ್ತು ಕಲರ್ಗೂ ಎರಡಕ್ಕೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. 1 ಕಪ್ ಕಾಯಿನ ಸೇರಿಸ್ಕೊತಾ ಇದ್ದೀನಿ ನಾನು. ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಯಾವುದೇ ಮಸಾಲೆ ಫ್ರೈ ಮಾಡ್ಕೊಬೇಕಾದ್ರೂ ಇಲ್ಲ ಹುರ್ಕೊಬೇಕಾದ್ರೂ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇಲ್ಲಾಂದರೆ ತುಂಬ ಬೇಗ ತಾಳ ಹಿಡಿದ್ಬಿಡುತ್ತೆ, ಆವಾಗ ರುಚಿ ಇರೋದಿಲ್ಲ, ಅದು ಬೇರೆ ಟೇಸ್ಟ್ ಕೊಟ್ಬಿಡುತ್ತೆ. ಇವಾಗ ಮಸಾಲೆ ತಣ್ಣಗಾಗಕ್ಕೆ ಬಿಡಿ. ಮಸಾಲೆ ರೆಡಿಯಾಗಿದೆ. ತಣ್ಣಗಾದ ನಂತರ ನಾನಿಲ್ಲಿ 1 ಗ್ಲಾಸ್ ನೀರು ಹಾಕಿಬಿಟ್ಟು ರುಬ್ಕೊತಾ ಇದ್ದೀನಿ. ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ. ಈಗ ಕುರ್ಮಾ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಗ್ಗರಣೆಗೆ ಫಸ್ಟಿಗೆ ನಾನಿಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಕಾದ್ರೆ ಸೇರಿಸ್ಕೋಬೋದು.
ಹಾಗೆ ದಾಲ್ಚಿನ್ನಿ ಎಲೆ ಒಂದು ಅರ್ಧ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪಿನ ಕಾಳನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಹಾಗೆ ಕಸ್ತೂರಿ ಮೆಂತ್ಯನೂ ಸೇರಿಸ್ಬೇಕು 1 ಸ್ಪೂನು. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ವ ಆ ಮಸಾಲೆನೂ ಸಹ ಸೇರಿಸಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದಕ್ಕೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹೇಳಿದ ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ನಾನು ಆಲೂಗಡ್ಡೆ ಮತ್ತು ಬೀನ್ಸು, ಕ್ಯಾರೆಟ್ನು ನಾನು ಹೆಚ್ಚಿ ಬೇಯಿಸಿಟ್ಕೊಂಡಿದ್ದೆ ಮುಂಚೆನೇ. ಅದನ್ನು ಡೈರೆಕ್ಟಾಗಿ ನಾನೀಗ ಮಸಾಲೆಗೆ ಹಾಕ್ಕೊತಿದ್ದೀನಿ. ಇದು ಮಸಾಲೆ ಕುದಿಯೋಕೆ ಬಿಡೋಣ. ಇವಾಗ ಗೀ ರೈಸ್ ಹೇಗಾಗಿದೆ ನೋಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಎಷ್ಟು ಉದ್ರಾಗಿದೆ ನೋಡಿ, ತುಂಬ ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಇಲ್ಲಿ ಕುರ್ಮಾ ಕೂಡ ಕುದೀತಾ ಇದೆ, ಕುರ್ಮಾನು ರೆಡಿ ಆಯಿತು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ಲಿಶ್ ಮಾಡಿದರೆ ರೆಡಿ ಆಗುತ್ತೆ. ರುಚಿಯಾಗಿರುವಂತಹ ಗೀ ರೈಸ್ ಆ್ಯಂಡ್ ಕುರ್ಮಾ ಸವಿಯಲು ಸಿದ್ಧ.